टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾರ್ಲಿಮೆಂಟಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರಬೇಕು. ಕಾಂಗ್ರೆಸ್ಸಿಗೆ ಮುಜುಗರ ಆಗಬೇಕು. ಕಾಂಗ್ರೆಸ್ ಯಾವ ಹಾದಿ ಹಿಡಿದಿದೆ ಅನ್ನೋದನ್ನು ತೋರಿಸಬೇಕು. ಈ ರೀತಿ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ? ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲಿಕ್ಕೆ ಬಿಜೆಪಿ ತಂತ್ರಗಾರಿಕೆ ಹೆಣಿತಾ ಇದೆ. ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಈ ರೀತಿ ಆಗಿದೆ, ನಿಮ್ಮ ಕಾಲದಲ್ಲಿ ಏನಾಗಿದೆ ಅದನ್ನು ಹೇಳಲಿಕ್ಕೆ ಕಾಂಗ್ರೆಸ್ಸು ಕೂಡ ಸಜ್ಜಾಗಿದೆ. ಇದು ಇಂಥ ಘಟನಾವಳಿಗಳು ಆಗಲೇಬಾರದು. ಇದು ಈ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂಥ ಘಟನೆ ಅದ್ಯಾವುದೂ ಇಲ್ಲ. ನೀವು ಅಧಿಕಾರದಲ್ಲಿದ್ದಾಗ ಏನೇನಾಗಿತ್ತು, ನಿಮ್ಮ ನಾಯಕರು ಏನೇನು ಮಾಡಿಸಿದ್ರು, ನೀವು ಕೂಡ ಅದನ್ನೇ ಮಾಡಿಸಿರೋರು ಅನ್ನೋದ್ರ ಮುಖಾಂತರ ಎಲ್ಲ ರಾಜಕಾರಣಿಗಳು ಇದೇ ಕ್ಯಾಟಗರಿಗೆ ಬರ್ತಾರೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಬೇಕು. ಬಿ ಜೆ ಪಿ ಏನಾದರೂ ಪ್ರಸ್ತಾಪ ಮಾಡಿದರೆ ದಾಖಲೆಗಳ ಮುಖಾಂತರ ತಿರುಗೇಟು ಕೊಡಬೇಕು. ಅದಕ್ಕೆ ಕಾಂಗ್ರೆಸ್ ಎಲ್ಲ ಪಟ್ಟಿ ಮಾಡಿಕೊಂಡಿದೆ. ಈ ಯಾರ್ಯಾರು ಈ ಸಿ ಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಿಗೆ ಹೋಗಿದ್ದರು, ತಡೆ ತಂದಿದ್ದಾರೆ, ಇದೆಲ್ಲದರ ಬಗ್ಗೆ ಬರೀ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಲ್ಲರ ಮನೆ ದೋಸೆ ತೂತು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಆದರೆ ಈ ರಾಜಕಾರಣಿಗಳ ಮನೆ ದೋಸೆ ನೋಡಿಬಿಟ್ರೆ ಆ ದೋಸೆ ತೂತಲ್ಲಿ ಇಡೀ ಜಗತ್ತೇ ಕಾಣುತ್ತೆ, ಅದು ಗೊತ್ತಿರುವಂಥ ಸಂಗತಿ. ಯಾಕಂದರೆ ಆಗಿರೋದೇ ಅವಮಾನಕರ ಘಟನೆ. ಈ ರೀತಿ ಯಾರ್ದೋ ಒಬ್ಬರನ್ನ ಹಣಿಲಿಕ್ಕೋಸ್ಕರ, ರಾಜಕೀಯವಾಗಿ ಹಣಿಲಿಕ್ಕೋಸ್ಕರ ಈ ರೀತಿ ಹನಿ ಟ್ರ್ಯಾಪ್ ಮಾಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ಒಂದು ಕಡೆಗೆ ಕರ್ನಾಟಕದಲ್ಲಿ ಪ್ರತಿಧ್ವನಿಸ್ತಿರುವಂಥ ಇಂಥ ಸಂದರ್ಭದಲ್ಲಿ ಅದನ್ನು ಲೋಕಸಭೆಯಲ್ಲೂ ಕೂಡ ಎತ್ತಿ ಕಾಂಗ್ರೆಸ್ಸಿಗೆ ಮುಜುಗರ ಮಾಡಬೇಕು. ಇವ್ರ ಹಣೆ ಬರವೇ ಹೀಗೆ ನೋಡಿ, ಇವ್ರ ಜಾಯಮಾನವೇ ಹೀಗೆ ನೋಡಿ ಅನ್ನುವಂಥ ಸಂದೇಶವನ್ನು ರವಾನಿಸಬೇಕು ಅಂತ ಬಿ ಜೆ ಪಿ ತಂತ್ರಗಾರಿಕೆ ಮಾಡ್ತಾ ಇದೆ. ನೀವೇನು ಯೋಗ್ಯರಲ್ಲ, ನಿಮ್ಮ ಕಾಲದಲ್ಲೂ ಕೂಡ ಇಂಥವೆಲ್ಲ ಆಗಿದೆ, ದಾಖಲೆಗಳಿದೆ ನೋಡಿ, ಯಾರ್ಯಾರು ಕೋರ್ಟಿಗೆ ಹೋಗಿದ್ದೀರಿ, ಯಾರ್ಯಾರು ಸ್ಟೇ ತಂದಿದ್ದೀರಿ, ಅದನ್ನು ತೋರಿಸ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಅವರು ಸಜ್ಜಾಗಿರುವಂಥದ್ದು ಏನು ನಡೀತಾ ಇದೆ? ಹೌದು ರಂಗನಾಥ್, ಕರ್ನಾಟಕ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರ್ತಕ್ಕಂಥ ಹನಿ ಟ್ರ್ಯಾಪ್ ವಿಚಾರ ಏನಿದೆ, ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇವತ್ತು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಈ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸಿದೆ. ಮುಖ್ಯವಾಗಿ ರಾಜ್ಯ ವಿಧಾನಸಭೆಯಲ್ಲಿ ಒಬ್ಬರು ಮಂತ್ರಿಯೇ ಈ ತರದ ಒಂದು ಹೇಳಿಕೆಯನ್ನ ನೀಡ್ತಾರೆ, ಸರ್ಕಾರಕ್ಕೆ ಮುಜುಗರವನ್ನ ಈ ಹೇಳಿಕೆ ತರುತ್ತೆ ಅಂತಂದ್ರೆ ಇದನ್ನ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಸಹಜವಾಗಿ ಮಾಡೇ ಮಾಡುತ್ತೆ. ಯಾಕಂದ್ರೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಇಂಥ ಅನೇಕ ವಿಚಾರಗಳನ್ನ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಿದೆ. ಮತ್ತೆ ಬಿಜೆಪಿಗೆ ಕಾಂಗ್ರೆಸ್ಗೆ ಕೌಂಟರ್ ಕೊಡ್ಲಿಕ್ಕೆ ಬಿಜೆಪಿ ಕೂಡ ಈ ವಿಚಾರವನ್ನ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಹನಿ ಟ್ರ್ಯಾಪ್ ವಿಚಾರವನ್ನ ಏನಾದ್ರೂ ಬಿಜೆಪಿ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಅದಲ್ಲಿ ಕಾಂಗ್ರೆಸ್ ಕೂಡ ಅದಕ್ಕೆ ಕೌಂಟರ್ ಕೊಡಬೇಕು ಅನ್ನುವಂತ ನಿಟ್ಟಿನ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಒಂದ್ ವೇಳೆ ಬಿಜೆಪಿ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಬಿಜೆಪಿ ಕಾಲದಲ್ಲಿ ಮತ್ತೆ ಬಿಜೆಪಿಯ ಮಂತ್ರಿಗಳಾಗಿದ್ದಂಥವ್ರು ಮತ್ತೆ ಬಿಜೆಪಿ ನಾಯಕರುಗಳು ಇದುವರೆಗೆ ಕೋರ್ಟ್ ನಲ್ಲಿ ತಂದಿರತಕ್ಕಂಥ ಸ್ಟೇ ಆಗಿರ್ಬೋದು, ಅವರ ಮೇಲಿದ್ದಂತಹ ಈ ತರದ ಪ್ರಕರಣಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಉಲ್ಲೇಖಿಸಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಮುಜುಗರವನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಪ್ರಯತ್ನವನ್ನ ಮಾಡ್ತಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.